ಯಾಕಣ್ಣ, ಯಾಕೆ ಇಷ್ಟು ಲೇಟ್ ಆಗಿ ಬಂದೆ? ಅವರು ನಿನಗೆ ಭೇಟಿ ಆಗ್ಲಿಲ್ವಾ? ಯಾರಮ್ಮ? ಅದೇ ಅಣ್ಣ, ಅವರೇ ಮೋಹನ್ ಬಂದಿದ್ದರು. ಅಣ್ಣ ಮನೇಲಿಲ್ಲ ಅಂತ ಹೇಳಿದೆ, ನಿನ್ನನ್ನು ಕರೆದುಕೊಂಡು ಬರ್ತೀನಿ ಅಂತ ಹೊರಟೋದ್ರಣ್ಣ. ತಂಗಿ, ನಾನು ಬರುವವರೆಗೂ ಇಲ್ಲೇ ಕೂರಿಸುವುದನ್ನು ಬಿಟ್ಟು ಯಾಕಮ್ಮ? ಆದರೂ ತಂಗಿ, ಬಡವರಾಗಿ ಭೂಮಿಯ ಮೇಲೆ ಬದುಕಬಾರದಮ್ಮ, ಬದುಕಬಾರದು. ಆ ಕಟುಕ ಶ್ರೀಮಂತ ರಾವಣ ಗೌಡನಿಗೆ ನಾವು ಕೊಡಬೇಕಾದ ಸಾಲದಲ್ಲಿ ಇದ್ದ ಮನೆಯನ್ನು ಕೊಟ್ಟರು ಇನ್ನು 30,000 ಉಳಿಯುತ್ತೆ ಅಂದ ಆ ಗೌಡ. ತಾಯಿ, ನಮ್ಮನ್ನು ಸಣ್ಣ ತಂಗಿಯರು ಒಂದೇ ಬಾರಿ ಪ್ರಾಣ ತೆಗೆದು ಬಿಡು ತಾಯಿ, ಒಂದೇ ಬಾರಿ ಪ್ರಾಣ ತೆಗೆದು ಬಿಡು. ನಿನಗೆ ಬೇಕಾಗಿರುವ ಬಡವರಲ್ಲ, ಶ್ರೀಮಂತರು. ಶ್ರೀಮಂತರು ನಿನ್ನ ಪೂಜೆಯನ್ನು ಅದ್ದೂರಿಯಾಗಿ ಮಾಡುತ್ತಾರೆ. ಒಪ್ಪತ್ತಿನ ತುತ್ತಿನ ಗತಿ ಇಲ್ಲದ ನಾವು ಆತ್ಮ ಪೂಜೆ ಮಾಡಿದರೆ ನಿನಗೆಲ್ಲಿ ಕೇಳಬೇಕು ಈ ಬಡವನ ಕೂಗು? ಹಿಂದಿನ ಸಮಾಜದಲ್ಲಿ ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ಕೆಲಸಕ್ಕೂ ಹೊಂಚು ಹಾಕಿ ಲಂಚ ತಿನ್ನುವ ಅಧಿಕಾರಿಗಳಿರುವರೆಂದು ತಿಳಿದಿದ್ದೆ. ಆದರೆ ದೇವರು ಕೂಡ ಲಂಚ ಕಾಸೆ ಮಾಡಿದನಮ್ಮ, ದೇವರು ಕೂಡ ಲಂಚ ಕಾಸೆ ಮಾಡಿದನಮ್ಮ. ಯಾಕಣ್ಣ ಈ ರೀತಿ ಮಾತಾಡ್ತಾ ಇದೀಯ? ಅಣ್ಣ, ನಾನು ಎಲ್ಲಿ ದುಡಿದರೆ ಕಂಡ ಕರಗುತ್ತೀನಿ ಎಂದು ಈ ಮನೆಯಲ್ಲೇ ನನ್ನನ್ನು ಕುಂದಿಸಿ ಸಾಕಿ ಸಲುತ್ತಿದ್ದೀಯ. ಅಣ್ಣ, ಕುಳಿತು ಉಂಡರೆ ಕುಳಿತು ಅವನ ಸಾಲದ ಎಮ್ಮತಿ. ಅಣ್ಣ, ನಾಳೆಯಿಂದ ನಾನು ಕೂಡ ನಿಮ್ಮ ಜೊತೆ ಕೆಲಸಕ್ಕೆ ಬರುತ್ತೇನೆ ಅಣ್ಣ. ಏನಮ್ಮ, ನೀನು ನನ್ನ ಜೊತೆ ಕೆಲಸಕ್ಕೆ ಬರಲೆಯಾ? ಯಾಕಮ್ಮ ನನ್ನ ಮೇಲೆ ಭೇದ ಭಾವ ಬಂತು? ನೀನು ಕೆಲಸಕ್ಕೆ ಬರುವುದು ಸಾಧ್ಯವಿಲ್ಲದ ಮಾತಮ್ಮ, ಸಾಧ್ಯವಿಲ್ಲದ ಮಾತು. ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವವರೆಗೂ ನನಗೆ ಸಮಾಧಾನವಿಲ್ಲಮ್ಮ, ಸಮಾಧಾನವಿಲ್ಲ. ಏಕೆಂದರೆ ಋತುಮತಿಯಾಗಿ 3-4 ವರ್ಷವಾದರೂ ಇಲ್ಲಿವರೆಗೆ ಬಂದಿಲ್ಲ ಎಂದು ಕೂಗಾಡಿ ಹೇಳುವ ಈ ಸಮಾಜದ ತುಚ್ಚು ಮಾತನ್ನು ಕೇಳಿ ನನ್ನಿಂದ ತಡೆದುಕೊಳ್ಳುವ ಶಕ್ತಿ ಇಲ್ಲ, ಮತ್ತು ನೀ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಅಣ್ಣ, ಈ ಸಮಾಜ ಹೀಗೆ ಅಣ್ಣ. ಒಳ್ಳೆಯವರಿಗೂ ಒಂದು ಮಾತನಾಡ್ತದೆ, ಕೆಟ್ಟವರಿಗೂ ಒಂದು ಮಾತನಾಡ್ತಾರೆ ಇರ್ತಾರೆ. ನಮ್ಮ ಹಣೆ ಬರದಲ್ಲಿ ಏನು ಬರ್ತಿದ್ಯೋ ಅದನ್ನ ಆಗಲಿ ಅಣ್ಣ. ನಡಿ ಅಣ್ಣ, ಊಟ ಮಾಡುವೆ ಅಂತ ನಿನಗಾಗಿ ನಾನು ಕೂಡ ಊಟ ಮಾಡಿಲ್ಲ. ಬಾರಣ್ಣ, ಇಬ್ಬರು ಸೇರಿ ಊಟ ಮಾಡೋಣ. ಯಾಕಪ್ಪ ಊಟ ಮಾಡಲಿಲ್ಲ? ನಾನು ಬರುವವರೆಗೂ ಉಪವಾಸ ಇರುವೆಯಾ? ಬಾರಮ್ಮ, ಬಾ, ಇಬ್ಬರು ಹೋಗಿ ಊಟ ಮಾಡೋಣ.
ಲಾಲಿಸಲು ಬದುಕೆ ಸಾಕಾಗದು ತಂಗಿ ನಿನ್ನ ಬಾಳಲಾಗಿಸಲು ಈ ಜಗದ ಎಲ್ಲ ಸುಖ ನಿನಗೆ ಋಣವಾಗಿದೆ ಈ ಬೆಳೆಗೆ ನಿನ್ನ ಮಗು ನನ್ನ ಜಗವಾಗಿದೆ ಇದ್ದರೆ ದೇವರ ಬೇಡ ಎನ್ನುವೆ ಪ್ರಾಣವನ್ನ ಬಡಗಿಡುವೆ ಕೈಯಲ್ಲಿ ದೇವರನ್ನು
ಸಾಗಿಸುವಂತಾಯಿತು ನನ್ನ ಜೀವನ. ಈ ಊರಿಗೆ ಕೋಟೆ ಬಾಗಿಲಿನಂತಿದ್ದ ಆ ಕೋಟೆದೀಶ್ವರ ರಾವಣ ಗೌಡನಿಗ ನನ್ನ ಜೇಬಿನಲ್ಲಿ ಈ ಊರಿಗೆ ಕೋಟೆ ಬಾಗಿಲಿನಂತಿದ್ದ ಆ ಕೋಟ್ಯಾಧೀಶ್ವರ ರಾವಣಗೌಡನೀಗ ನನ್ನ ಜೇಬಿನಲ್ಲಿ. ಆ ಗೌಡ ನನ್ನನ್ನು ಆತ್ಮವಿಶ್ವಾಸದಿಂದ ನಂಬಿದ್ದಾನೆ. ಬಟ್ ನನ್ನನ್ನು ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ತನ್ನ ಕೆಲಸ ಮುಗಿದ ಮೇಲೆ ನನ್ನನ್ನು ಮುಗಿಸಬೇಕೆಂದು ಸಹ ಪ್ಲಾನ್ ಮಾಡದಲ್ಲ ಆ ರಾವಣಗೌಡ. ಗೌಡ, ಏ ರಾವಣಗೌಡ, ನಿನ್ನನ್ನು ನನ್ನ ಬೆನ್ನಿಂದ ತಿರುಗುವ ನಾಯಿ ತರ ನಾ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ನನ್ನ ಮುಂದಿನ ಕಾರ್ಯ ನಾ ಕಣ್ಣಿಟ್ಟ ಎಂದು ಗೌಡನ ತಂಗಿ ದೀಪ. ಅವಳಂತೂ ನನ್ನ ಕಂಡರೆ ಕೆಂಡ ಕಾರುತ್ತಾಳೆ. ಆ ಕೆಂಡಕ್ಕೆ ನೀರು ಹಾಕಿ ಗಾಳಿಗೆ ಹಾರಿ ಹೋಗ ಬೂದಿ ತರ ಮಾಡದಿದ್ದರೆ ನನ್ನ ಗಂಡಸನಾಗಿ ಹುಟ್ಟಿ ಪ್ರಯೋಜನ ಏನು? ದೀಪ, ಹಲೋ, ಐ ಆಮ್ ಪ್ರತಾಪ್ ಸ್ಪೀಕಿಂಗ್. ನಾನು ರಾವಣಗೌಡ ಮಾತನಾಡ್ತಿರೋದು. ನೀವು ಫೋನ್ ಮಾಡಿದ್ದು ಕಾರಣ? ಇಂದು ನೀನು ಆ ಪಾಪಣ್ಣನ ಕೊಲೆ ಮಾಡಿ ಸತ್ತಾವನ ಹೆಬ್ಬೆಟ್ಟಿನ ಸಹಿಯನ್ನು ಸ್ಟ್ಯಾಂಪಿಗೆ ಮಾಡಿಸಿಕೊಂಡು ಬರಬೇಕು. ಅಷ್ಟೇ ತಾನೇ? ನಿಮ್ಮ ಆಸೆಯನ್ನು ನೆರವೇರಿಸಲು ನಾನೀಗಿಂದಿಗಲೇ ಹೊರಟೆ. ನೀನು ಚಿಂತಿಸಬೇಡ. ಪಾಪಣ್ಣ, ಮುಗಿಯಿತು ನಿನ್ನ ಕತೆ. ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದದಡಿಗೆ ಕಳಿಸಿಕೊಡುವ ಕಿರಾತಕ ಬರ್ತಿದ್ದಾನೆ ಅರೇ ಕ್ಷಣದಲ್ಲೇ.